ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನೆಯಲ್ಲಿ ಖರ್ಚಿನ ಬೆಲೆ ತಿಳಿಸದೆ ಹೆಂಡತಿಯನ್ನು, ಕಷ್ಟದ ಬೆಲೆ ತಿಳಿಸದೆ ಮಗನನ್ನು, ಸಂಬಂಧಗಳ ಬೆಲೆ ತಿಳಿಸದೆ ಮಗಳನ್ನು ಬೆಳೆಸಿದರೆ ಉಪಯೋಗವಿಲ್ಲ. ಗೊತ್ತಿರಬೇಕು ಮನೆಯಲ್ಲಿ, ಗೊತ್ತಾಯ್ತಾ? ಖರ್ಚಿನ ಬೆಲೆ ಹೆಂಡತಿಗೆ ಗೊತ್ತಿರಬೇಕು, ಕಷ್ಟದ ಬೆಲೆ ಮಗನಿಗೆ ಗೊತ್ತಿರಬೇಕು, ಸಂಬಂಧಗಳ ಬೆಲೆ ಮಗಳಿಗೆ ಗೊತ್ತಿರಬೇಕು. ಇವೆಲ್ಲ ಗೊತ್ತಿಲ್ಲದೆ ಇದ್ದರೆ ಬೆಳೆಸಿದ್ರೆ ಯಾವುದೋ ಉಪಯೋಗ ಇಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 26ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಸಾದನಂ. ಗರ್ವಿತರಾದ ಪಂಡಿತರೊಡನೆ ತ್ರಿವಿಕ್ರಮ ಭಾರತೀಯ ಶ್ರೀ ಗುರುಗಳು ಸನ್ನಿಧಿಗೆ ಬಂದರು. ಶ್ರೀಗಳು ಮೊದಲು ಅವರೊಡನೆ ವಾದಿಸಲಿಲ್ಲ. ಸನ್ಯಾಸಿಗಳೊಡನೆ ವಾದದಿಂದ ನಿಮಗೇನು ಲಾಭ ಎಂದು ಹೇಳಲು ಯತ್ನಿಸಿದರು. ಅವರು ಅವಿವೇಕಿಗಳೂ ಆಗಿದ್ದರಿಂದ ಶ್ರೀ ಗುರು ವಾಕ್ಯಗಳು ಅವರಿಗೆ ಹಿತವಾಗಿರಲಿಲ್ಲ. ಯಾಕೆಂದರೆ ದುರಹಂಕಾರ ಜಾಸ್ತಿ ಇತ್ತಲ್ಲ. ನಾವು ಎಲ್ಲ ಕಡೆ ಸಂಚರಿಸಿ ಜಯಪತ್ರ ಪಡೆದು ಬಂದಿದ್ದೇವೆ, ನಮ್ಮೊಂದಿಗೆ ವಾದ ಮಾಡುವುದಾದರೆ ಸರಿ, ಇಲ್ಲದಿದ್ದರೆ ಜಯಪತ್ರ ಕೊಡಿ ಎಂದು ಅಹಂಕಾರದಿಂದ ಅವರು ನುಡಿತಾರೆ. ಯಾಕೆಂದರೆ ಅವರಿಗೆ ಅಹಂಕಾರ ತಲೆಗೆ ಹೋಗ್ಬಿಟ್ಟಿತ್ತು. ನಾನು 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 ಅನ್ನೋದನ್ನು ಅವರಿಗೆ ತಲೆಗೆ ಹೋಗಿತ್ತು. ಶ್ರೀಗಳಿಗೆ ಅವನ ವಿನಾಶಕಾಲ ಹತ್ತಿರ ಬಂದಿದೆ ಎಂದು ತಿಳಿಯಿತು. ವಿವೇಕಶೂನ್ಯರು ಕರ್ಮಭ್ರಷ್ಟರೂ ಆಗುತ್ತಾರೆ. ಅವರಿಗೆ ವಾದ ಬೇಕೇ ಹೊರತು ವಿಷಯಗ್ರಹಣ ಜ್ಞಾನ ಬೇಕಾಗಿರುವುದಿಲ್ಲ. ಗರ್ವವೇ ಮನುಷ್ಯನ ಮೊದಲ ಶತ್ರು. ಗೊತ್ತಾಯ್ತಾ? ಅವನ ಗರ್ವನೇ ಮೊದಲ ಶತ್ರು. ಅದನ್ನು ಹೊಂದಿದವರಿಗೆ ವಿವೇಕವೂ ಇರಲಾರದು. ಹಿಂದೆ ಅನೇಕ ಋಷಿಗಳು ಈ ವ್ಯಾಮೋಹದ ಬೆಲೆಗೆ ಬಿದ್ದು ನಾಶವಾಗಿದ್ದಾರೆ. ಗೊತ್ತಾಯ್ತಾ? ಹಿಂದಿನಿಂದಲೇ ಇವೆಲ್ಲ ಬಂದಿದೆ. ಅದರಿಂದ ನಾವೂ ಈಗ ತಿಳ್ಕೋಬೇಕು. ಗರ್ವ ಪಡಬಾರ್ದು. ನಾನೆಲ್ಲ ತಿಳಿದಿದ್ದೀನಿ, ನಾನೆಲ್ಲ ಗೊತ್ತಿದೆ ಅಂತ ಗರ್ವ ಪಡಬೇಡಿ. ಗೊತ್ತಾಯ್ತಾ? ತುಂಬಿದ ಕೊಳ ತುಳುಕಲ್ಲ ಯಾವತ್ತೂ. ಬ್ರಾಹ್ಮಣರು ವಿನಯ ಸಂಪನ್ನರಾಗಿದ್ದಾರೆ ಮಾತ್ರ ಅವರನ್ನು ಭೂಸುರರು ಎನ್ನಬಹುದು. ಇಲ್ಲವಾದರೆ ಅವರು ಕರ್ಮಭ್ರಷ್ಟರಾಗುತ್ತಾರೆ. ಭರದ್ವಾಜ ಮಹರ್ಷಿಗಳು ಹಲವಾರು ವರ್ಷಗಳು ಬ್ರಹ್ಮಚರ್ಯ ತಪಸ್ಸಿನಿಂದವರು ವೇದಗಳ ಭಾವವು ತಮಗೆ ತಿಳಿದಿಲ್ಲವೆಂದರು. ಹೀಗಿರುವಾಗ ಸಾಮಾನ್ಯರಾದ ಕೇವಲ ಶಬ್ದಶೂರರಾದ ಈ ಪಂಡಿತರಿಗೆ ವೇದಗಳು ಕರಗತವಾಗಿವೆ. ವೇದವಾದ ಅವರಿಗೆ ಬೇಕು ಎನ್ನುವುದು ಎಷ್ಟು ಹಾಸ್ಯಾಸ್ಪದ ಎಂಬುದನ್ನು ಅರಿತು ಶ್ರೀ ಗುರುಗಳು, ಪಂಡಿತರೇ, ನಿಮ್ಮಿಷ್ಟದಂತೆಯೇ ನಾವು ವಾದ ಮಾಡಲು ಸಿದ್ಧರಿದ್ದೇವೆ, ವಾದ ಮಾಡೋಣ ಬನ್ನಿ ಅಂತ ಕರೀತಾರೆ ಎಂದು ಮುಗುಳ್ನಗುತ್ತಾ ಆಹ್ವಾನಿಸಿದರು. ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆ 26ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಶ್ರೀ ದತ್ತಸ್ಥಾವರ ಕರವೀರಂ ಮಹಾಸ್ಥಾನಂ ರಂಗನಾಥ ತಥೈವ ಚ ಏತತ್ಸರ್ವಂ ಕೃತಂ ತೇನ ದತ್ತ ಇತ್ಯಕ್ಷರ ದೈವಂ ಶಾಕಂಭರೀ ಚ ಮೂಕಾಂಬಾ ಕಾರ್ತಿಕಾ ಸ್ವಾಮಿ ದರ್ಶನಂ ಏತತ್ಸರ್ವಂ ಕೃತಂ ತೇನ ದತ್ತ ಇತ್ಯಕ್ಷರ ದ್ವಂ. ಇವತ್ತು ನಾವು 26ನೇ ಅಧ್ಯಾಯವನ್ನು ನಾವು ತಿಳ್ಕೊಂಡು, ಗುರುಚರಿತ್ರೆ 26ನೇ ಅಧ್ಯಾಯ ತಿಳ್ಕೊಂಡು ನಾಳೆ 27ನೇ ಅಧ್ಯಾಯ ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 4/12/2024 ಬುಧವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತಿಥಿ ತದಿಗಿ, ಹಗಲು 12 ಗಂಟೆ 8 ನಿಮಿಷ, ನಕ್ಷತ್ರ ಪೂರ್ವಾಷಾಢ, ಹಗಲು 4:58, ಮಳೆ ಜ್ಯೇಷ್ಠ 1ನೇ ಪಾದ, ರಾಹುಕಾಲ 12 ಗಂಟೆ 13 ನಿಮಿಷದಿಂದ 1 ಗಂಟೆ 39 ನಿಮಿಷ ತನಕ ಇದೆ. ಗುಳಿಕ ಕಾಲ 10:47ರಿಂದ 12 ಗಂಟೆ 13 ನಿಮಿಷ ತನಕ ಇದೆ. ಯಮಗಂಟೆ ಕಾಲ 7:55ರಿಂದ 9 ಗಂಟೆ 21 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇವತ್ತು ಯಾರು ಗುರುಚರಿತ್ರೆಯನ್ನು ಕೇಳಿದ್ದಾರೆ ಅವರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಕೇಳಿ
ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.